ಸಂಪುಟ ಪುನರಚನೆಗೆ ಪಟ್ಟು ಶಾಸಕರ ದೆಹಲಿ ಪರೇಡ್. ನೆಲಮಂಗಲದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಶಾಸಕರು ಪಟ್ಟು ಹಿಡಿದು ಕೇಳುವುದರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಿದ್ದಾರೆ. ಹೈಕಮಾಂಡ್ ತೀರ್ಮಾನವನ್ನ ಎಲ್ಲರೂ ಕೂಡ ಸ್ವಾಗತ ಮಾಡ್ತೇವೆ. ಸಂಪುಟ ಪುನರಚನೆಗೆ ಪಟ್ಟು ಶಾಸಕರ ದೆಹಲಿ ಪರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಎಚ್ ಮುನಿಯಪ್ಪ ನೆಲಮಂಗಲದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಶಾಸಕರು ಪಟ್ಟನ್ನ ಹಿಡಿಯೋದು ಕೇಳುವುದರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಿದ್ದಾರೆ. ಕೆಎಚ್ ಮುನಿಯಪ್ಪ ಅವರು ಹೇಳ್ತಾ ಇರುವಂತದ್ದು. ಅದರಲ್ಲಿ ಸೀನಿಯರ್ಸ್ ಎಲ್ಲ ಇದ್ದಾರೆ, ಅವರು ಕೇಳೋದು ಅಧಿಕಾರ ಇದೆ, ಇಲ್ಲ ಅಂತ ಹೇಳೋಗಿಲ್ಲ. ಅದರಲ್ಲಿ ಸೀನಿಯರ್ಸ್ ಎಲ್ಲ ಇದ್ದಾರೆ, ಅದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ನಮ್ಮ ಮಠದಲ್ಲಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದನ್ನು ಸ್ವಾಗತ ಮಾಡ್ತೀವಿ. ಅವರು ಕೇಳೋದು ಅಧಿಕಾರ ಇದೆ, ಇಲ್ಲ ಅಂತ ಹೇಳೋಗಿಲ್ಲ. ಅದರಲ್ಲಿ ಸೀನಿಯರ್ಸ್ ಎಲ್ಲ ಇದ್ದಾರೆ, ಅದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ನಮ್ಮ ಮಠದಲ್ಲಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದನ್ನು ಸ್ವಾಗತ ಮಾಡ್ತೀವಿ. ಅವರು ಕೇಳೋದು ಅಧಿಕಾರ ಇದೆ, ಇಲ್ಲ ಅಂತ ಹೇಳೋಗಿಲ್ಲ. ಅದರಲ್ಲಿ ಸೀನಿಯರ್ಸ್ ಎಲ್ಲ ಇದ್ದಾರೆ, ಅದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ನಮ್ಮ ಮಠದಲ್ಲಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದನ್ನು ಸ್ವಾಗತ ಮಾಡ್ತೀವಿ. ಅವರು ಕೇಳೋದು ಅಧಿಕಾರ ಇದೆ, ಇಲ್ಲ ಅಂತ ಹೇಳೋಗಿಲ್ಲ. ಅದರಲ್ಲಿ ಸೀನಿಯರ್ಸ್ ಎಲ್ಲ ಇದ್ದಾರೆ, ಅದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ನಮ್ಮ ಮಠದಲ್ಲಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೀವಿ. ಜೊತೆಯಲ್ಲಿ 2 ವರ್ಷ ಆದಮೇಲೆ ಸಚಿವ ಸಂಪುಟ ಸರ್ಜರಿಯನ್ನ ಮಾಡ್ತೀವಿ ಅಂತ ಹೇಳಿದ್ರು, ಆದರೆ ಮಾಡಿಲ್ಲ. ಹಾಗಾಗಿ ಹಿರಿಯ ಶಾಸಕರು ಇದೀಗ ಸಚಿವ ಸ್ಥಾನಕ್ಕಾಗಿ ಪಟ್ಟನ್ನ ಹಿಡಿದಿದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ ಅಂತ ಇದೀಗ ಕೆಎಚ್ ಮುನಿಯಪ್ಪ ಕೂಡ ಹೇಳಿದಂಥದ್ದು. ಎಲ್ಲೋ ಒಂದ್ ಕಡೆ ದೆಹಲಿ ಪರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಹೇಳ್ತಾ ಇರುವಂತೆ ಕಾಣಿಸ್ತಾ ಇದೆ. ಸಂಪುಟ ಪುನರಚನೆಗೆ ಪಟ್ಟನ್ನ ಹಿಡಿದಿದ್ದಾರೆ ಹಲವು ಹಿರಿಯ ಶಾಸಕರು. ಈ ಸಂದರ್ಭದಲ್ಲಿ ನೆಲಮಂಗಲದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಶಾಸಕರು ಪಟ್ಟನ್ನ ಹಿಡಿದಿರೋದ್ರಲ್ಲಿ ಯಾವ ತಪ್ಪೂ ಇಲ್ಲ ಅಂತ ಹೇಳ್ತಿದ್ದಾರೆ. ಹೈಕಮಾಂಡ್ ತೀರ್ಮಾನವನ್ನ ಎಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳ್ತಾ ಇರುವಂತದ್ದು. ಅವರು ಹೋಗಿರೋದ್ರಲ್ಲೂ ತಪ್ಪಿಲ್ಲ, ಕೇಳ್ತಾ ಇರೋದ್ರಲ್ಲೂ ತಪ್ಪಿಲ್ಲ ಅಂತ ಕೆಎಚ್ ಮುನಿಯಪ್ಪ ಅವರು ಇದೀಗ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. 15ಕ್ಕೂ ಹೆಚ್ಚು ಶಾಸಕರು ಈಗ ಆಲ್ರೆಡಿ ದೆಹಲಿಯಲ್ಲಿ ಬೀಡನ್ನ ಬಿಟ್ಟಿದ್ದಾರೆ. ಇನ್ನು ಹಲವು ಶಾಸಕರು ಇಂದು ಕೂಡ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸುವಂತಹ ಸಾಧ್ಯತೆಗಳಿದೆ. ಈ ಸಂದರ್ಭದಲ್ಲಿ ಕೆಎಚ್ ಮುನಿಯಪ್ಪ ಅವರು ಹೇಳ್ತಾ ಇರುವಂತದ್ದು. ಜೊತೆಯಲ್ಲಿ ರಾಮಲಿಂಗಾರೆಡ್ಡಿ ಕೂಡ ಅದೇ ಮಾತನ್ನ ಹೇಳ್ತಾರೆ. ಸಂಪುಟ ಪುನರಚನೆ ಕುರಿತಾಗಿ ಹಲವು ಹಿರಿಯ ಶಾಸಕರು ಕೇಳ್ತಾ ಇರೋದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅಂತ ಕೂಡ ಅವರು ಹೇಳ್ತಾ ಇರುವಂತದ್ದು.